BA ಐದನೇ ಸೆಮಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಳೆದ ದಿನಗಳಿಂದ ಮೂಲಾಧಾರಗಳ ಕುರಿತು ಗಮನಿಸ್ತಾ ಇದ್ದೇವೆ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತೆ. ಹಾಗೆ ಅವುಗಳಲ್ಲಿ ನಾವು ವಾಸ್ತುಶಿಲ್ಪದ ಚಟುವಟಿಕೆಗಳ ಮೂಲಕ ಕರ್ನಾಟಕದ ಇತಿಹಾಸವನ್ನು ಹೇಗೆ ರಚಿಸಬಹುದು ಎಂಬುದನ್ನು ಗಮನಿಸ್ತಾ ಇದ್ದೇವೆ. ಈಗಾಗಲೇ ಶಾತವಾಹನ ಮತ್ತು ಕದಂಬರ ಕಾಲದ ಕಟ್ಟಡಗಳನ್ನು ಕುರಿತು ಗಮನಿಸಿದ್ದೇವೆ. ಮುಂದುವರಿದ ಭಾಗವಾಗಿ ಬಾದಾಮಿ ಚಾಲುಕ್ಯರ ಕಾಲ. ನಾನು ಯಾರಿದೆ ಬಾದಾಮಿ ಚಾಲುಕ್ಯರ ಕಾಲ ಪರ್ವಕಾಲ ಅಂತ ಕರಿತೇವೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಕಲಾತ್ಮಕವಾಗಿ ಎಲ್ಲ ರಂಗದಲ್ಲೂ ಅದಕ್ಕೆ ನ್ಯೂ ಅಪ್ರೋಚ್ ಇಂದ ಇಷ್ಟ ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕದ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರ ಕಾಲ ಹೊಸ ಅಧ್ಯಾಯವನ್ನೇ ಸೃಷ್ಟಿಸಿದೆ. ಹಾಗೆ ವಾಸ್ತುಶಿಲ್ಪದಲ್ಲೂ ಹೊಸ ಅಧ್ಯಾಯವನ್ನು ಸೃಷ್ಟಿಸಿದೆ. ಅದ್ರ ಮೂಲಕ ನಾವು ಹೇಗೆ ಇತಿಹಾಸ ಬರೀಬಹುದು ನೋಡೋದಾದ್ರೆ, ಚಾಲುಕ್ಯರ ಕಾಲ ಬಾದಾಮಿ, ಪಟ್ಟದಕಲ್ಲು, ಮಹಾಕೂಟ, ಐಹೊಳೆ ಇವು ಕರ್ನಾಟಕದಲ್ಲಿ, ಹಾಗೂ ಆಲಂಪುರದ ಆಂಧ್ರದ ಕೆಲವು ಕಡೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ದೇವಾಲಯಗಳು ನಮಗೆ ಸಿಗ್ತಾರೆ ಅಥವಾ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಬಾದಾಮಿಯಲ್ಲಿ ಮೇಲನ ಶಿವಾಲಯ ಮತ್ತು ಕೆಳಗನ ಶಿವಾಲಯ ಹಾಗೂ ಮಾಲಗಿತ್ತಿ ಶಿವಾಲಯ ಅಥವಾ ದೇವಾಲಯ ಅಂತ ಕರಿತೀವಿ ನಾವು. ಈ ಮೂರು ಅತ್ಯಂತ ಉತ್ತಮ ಉದಾಹರಣೆಗಳು. ಎರಡೂ ದೇವಾಲಯಗಳು ರಾಜಾಶ್ರಯದಲ್ಲಿ ನಿರ್ಮಾಣ ಮಾಡಿದರೆ ಇದು ರಾಜಾಶ್ರಯ ನಿರ್ಮಾಣ ಆಗಿರಲಿಕ್ಕಿಲ್ಲ ಅಂತ ಹೇಳ್ಬೋದು ಅಂತ. ಹಾಗೆ ಬಾದಾಮಿಯಲ್ಲಿ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಬಾದಾಮಿಯ ಗುಹಾ ದೇಗುಲಗಳು, ಕೇವ್ ಆರ್ಕಿಟೆಕ್ಚರ್ ಅಂತ ಕರೀತೀವಿ ನಾವು. ಈ ಕೇವ್ ಆರ್ಕಿಟೆಕ್ಚರ್ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಕರ್ನಾಟಕದ ಇತಿಹಾಸಕ್ಕೆ ಅಂತ. 1ನೇ ಗುಹಾಲಯ, 2ನೇ ಗುಹಾಲಯ, 3ನೇ ಗುಹಾಲಯ, 4ನೇ ಗುಹಾಲಯ. ಇಲ್ಲಿ ಏನು ವಿಶೇಷ ಅಂದ್ರೆ ಧಾರ್ಮಿಕ ಸಹಿಷ್ಣುತೆಯನ್ನು ಕಾಣ್ತೀವಿ. ಬರೀ ಗುಹಾಲಯ ಅಂತ ನೋಡಿದ್ರೆ ಬೇರೆ, ಧಾರ್ಮಿಕವಾಗಿ ನೋಡಿದ್ರೆ ಧಾರ್ಮಿಕ ಸಹಿಷ್ಣುತೆ ಮನೋಭಾವ. ಒಂದು ದೇವಾಲಯದ ಮುಂದೆ ಅದು ಉಳಿದ ದೇವಾಲಯಗಳಿಗೆ ಹೋಗ್ತೀವಿ. 1ನೇ ಗುಹಾಲಯ ಶೈವ ಧರ್ಮ, 2ನೇ ಗುಹಾಲಯ ವೈಷ್ಣವ ಧರ್ಮ, 3ನೇ ಗುಹಾಲಯ ಶೈವ ವೈಷ್ಣವ ಧರ್ಮದ್ದು, 4ನೇ ಗುಹಾಲಯ ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು. ಹಾಗೆ ಈ 2 ಮತ್ತು 3ರ ಮಧ್ಯೆ ಒಂದು ನ್ಯಾಚುರಲ್ ಇದೆ, ಅದು ಬೌದ್ಧ ಗುಹಾಲಯ. ಅಂದ್ರೆ ಎಲ್ಲ ಧರ್ಮಕ್ಕೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಳ್ಳಲಾಗಿದೆ ಅಂತಕ್ಕಂಥ ವಿಷಯ ನಮಗೆ ಈ ಗುಹಾಲಯದಿಂದ ಗೊತ್ತಾಗುತ್ತೆ ಅಂತ. ಹಾಗೆ 3ನೇ ಗುಹಾಲಯ ಅದು ಮಂಗಳೇಶನ ಕಾಲದಲ್ಲಿ ರಚನೆ ಆಗಿದೆ ಅಂತಕ್ಕಂಥದ್ದು ಮಾಹಿತಿಯನ್ನು ನಮಗೆ ಕೊಡುತ್ತೆ ಅಂತ. ಹಾಗಾದರೆ ಈ ದೇವಾಲಯಗಳನ್ನು ಸೂಕ್ಷ್ಮ ಗಮನಿಸಿದ ನಾವು ಏನಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಪಟ್ಟದಕಲ್ಲಿನ ಅನೇಕ ದೇವಾಲಯಗಳು, ಒನ್ ಆಫ್ ದಿ ಸೆಂಟರ್ ಅಂತ ನಾವು ಕರಿತೀವಿ ಪಟ್ಟದಕಲ್ಲು ಮತ್ತು ಐಹೊಳೆ. ಪಟ್ಟದಕಲ್ಲಿ ಅನೇಕ ದೇವಾಲಯಗಳಿದ್ದಾವೆ. ಅದರಲ್ಲಿ ಜಂಬುಲಿಂಗ ದೇವಾಲಯ, ಕಾಡಸಿದ್ದೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಸಂಗಮೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ವಿರೂಪಾಕ್ಷ ದೇವಾಲಯ, ಪಾಪನಾಥ ದೇವಾಲಯ, ಇವು ದೇವಾಲಯ. ಬೇರೆ ದೃಷ್ಟಿಕೋನ ನೋಡೋದಾದ್ರೆ ಜಂಬುಲಿಂಗ ದೇವಾಲಯ ಮತ್ತು ಕಾಡಸಿದ್ದೇಶ್ವರ ದೇವಾಲಯ ಉತ್ತರ ಭಾರತದ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಇವನುಗಳಂತ ಸಂಗಮೇಶ್ವರ ಮತ್ತು ಮಲ್ಲಿಕಾರ್ಜುನ, ಸಂಗಮೇಶ್ವರ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ಬೇಸರ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಇವು ನಾವು ಚಾಲುಕ್ಯನ್ ಸ್ಟೈಲ್ ಅಂತ ಕರೀತೇವೆ, ಆ ಅರ್ಥದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತ. ಹಾಗಾದ್ರೆ ಈ ದೇವಾಲಯಗಳು ಯಾವ್ಯಾವ ಉತ್ತರ ಭಾರತದ ಶೈಲಿ, ದಕ್ಷಿಣ ಭಾರತದ ಶೈಲಿ ಮತ್ತು ಚಾಲುಕ್ಯ ಶೈಲಿ, ಆ ಶೈಲಿಗಳು ನಿರ್ಮಾಣ ಆಗಿದೆ. ಅವೇನು ಅದರ ಗುಣಲಕ್ಷಣಗಳು ಯಾಕೆ ಹಂಗಾಗಬೇಕು ಅಂತಕ್ಕಂಥ ನಾವು ತದನಂತರ ಈ ಚಾಲುಕ್ಯರ ವಾಸ್ತುಶಿಲ್ಪ ಬಂದಾಗ ಗಮನಿಸುವಂತ. ಹಾಗೆ ಐಹೊಳೆಯಲ್ಲಿನ ದೇವಾಲಯಗಳ ಲಾಡ್ಕಾನ್, ದುರ್ಗ, ಗಳಗನಾಥ, ಉಚ್ಚಿಮಲ್ಲಿ, ಹುಚ್ಚಪ್ಪಯ್ಯನ ಗುಡಿ, ಹುಚ್ಚಪ್ಪಯ್ಯನ ಮಠ, ಗೌಡಗುಡಿ, ಇನ್ನೂ ಅನೇಕ. ಬಟ್ ಸಾಮಾನ್ಯವಾಗಿ ನಾವೆಲ್ಲರೂ ಗಮನಿಸುವುದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ದುರ್ಗಾ ದೇವಾಲಯ. ಅದು ದುರ್ಗದ ದೇವಾಲಯ. ಅನೇಕ ಇತಿಹಾಸಕಾರರು ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಶ್ರೀನಿವಾಸ ಪಾಡಿಗರ್ ಅವರು ಅದನ್ನ ಸೂರ್ಯ ದೇವಾಲಯ ಅಂತ ಗಮನಿಸಿದ್ದಾರೆ. ಹೀಗೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ, ಯಾವ ದೇವರಿದ್ದಾನೆ, ಯಾವ ದೇವರಿಗೆ ಯಾವ ತರನಾಗಿರ್ತಕ್ಕಂಥ ಆರ್ಕಿಟೆಕ್ಚರ್ ಇರುತ್ತೆ, ಇನ್ನೂ ಅನೇಕ ಮಾಹಿತಿಗಳು ನಮಗೆ ಇಲ್ಲಿ ಗೊತ್ತಾಗ್ತವೆ ಅಂತಕ್ಕಂಥದ್ದು ಪ್ರಮುಖ. ಹಾಗೆ ಮಹಾಕೂಟದಲ್ಲಿ ಮಹಾಕೂಟೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ. ಈ ಮಹಾಕೂಟೇಶ್ವರ ದೇವಾಲಯ ಅದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ಅತಿ ಪ್ರಮುಖವಾಗಿರ್ತಕ್ಕಂಥ ಈಗಾಗಲೇ ಮಂಗಳೇಶನ ಕಾಲದ ಶಾಸನ ಇಲ್ಲೇ ತರುತ್ತಿದ್ದು, ಈ ದೇವರ ಪೂಜಾಭಿಷೇಕ ಕಾರ್ಯಗಳು ನಿರಂತರವಾಗಿ ನಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿತ್ತು ಅಂತಕ್ಕಂಥ ಮಾಹಿತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೆ ಅಷ್ಟಕೂಟ ಕಾಲ ಬಂದ ಪ್ರಸಿದ್ಧವಾಗಿರ್ತಕ್ಕಂಥ ಟೆಂಪಲ್ ಕೈಲಾಸನಾಥ ದೇವಾಲಯ. ಒಂದು ಬೃಹತ್ ಬಂಡೆಗಳನ್ನ ಕೊರೆದು ದೇವಾಲಯನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟಿದೆ
ರಾಷ್ಟ್ರಕೂಟ. ಸೊ 100 ಅಡಿ ಎತ್ತರ ಒಂದೇ ಕಲ್ಲು ನಿರ್ಮಿಸಿದ್ದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದೇವಾಲಯ ಅಂತ ಕರಿತೀವಿ. ಹಾಗೆ ಎಲಿಫೆಂಟಾಡ, ಸೊ ಅಲ್ಲಿ ಒಂದು ಗುಹಾ ದೇವರುಗ, ಇಲ್ಲಿ ಶಿವನ 3 ಮುಖ ಭಾವವನ್ನು ಕೆತ್ತಲಾಗಿದೆ. ಸೊ ಒಂದು ಶಿಲ್ಪದಲ್ಲಿ ಎದುರು ನಿಂತಿರುವ ಒಂದು ಮುಖ, ಬಲಗಡೆ ನಿಂತಿರುವ ಒಂದು ಮುಖ, ಎಡಗಡೆ ನಿಂತಿರುವ ಒಂದು, ಸೊ 3 ಮುಖ ಭಾವಗಳನ್ನು ಒಂದೇ ಶಿಲ್ಪದಲ್ಲಿ ನಮಗೆ ತೋರಿಸುವಂತ ಪ್ರಯತ್ನವನ್ನ ರಾಷ್ಟ್ರಕೂಟರು ಮಾಡಿದ್ದನ್ನು ನೋಡಬಹುದು. ಸೊ ಹೀಗಾಗಿ ರಾಷ್ಟ್ರಕೂಟರ ಶಿಲ್ಪಕಲೆಗೆ ಮೂರ್ತಿ ಶಿಲ್ಪ ಹಾಕಿದಾಗ ಮುಕುಟಪ್ರಾಯವಾಗಿದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಚಾಕಚಕ್ಯತೆಯನ್ನ ಶಿಲ್ಪಿಗಳ ಸಾಮರ್ಥ್ಯ ನಾವಿಗೆ ಗಮನಿಸಬಹುದು ಅಂತ. ನಂತರ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಗದಗಿನ ಸರಸ್ವತಿ ದೇವಾಲಯ, ತ್ರಿಕುಟೇಶ್ವರ ದೇವಾಲಯ, ಲಕ್ಕುಂಡಿಯ ವಿಶ್ವೇಶ್ವರ ದೇವಾಲಯ, ಕಾಶಿ ವಿಶ್ವೇಶ್ವರ ದೇವಾಲಯ, ಇಟಿಗೆಯ ಮಹಾದೇವ ದೇವಾಲಯ. ವೆರಿ ಇಂಪಾರ್ಟೆಂಟು. ಗದಗಿನ ತ್ರಿಕುಟೇಶ್ವರ ದೇವಾಲಯ ನಾವು ಗಮನಿಸಿರುವಂತಹದ್ದೇ. ಹಾಗೆ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇಟಿಗೆಯ ಮಹಾದೇವಾಲಯ, ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಟಿಗೆಯ ಮಹಾದೇವ ದೇವಾಲಯದಲ್ಲಿ ರಾಜರ ಹೆಸರುಗಳನ್ನ ಕೆತ್ತಲಾಗಿದೆ, ಅವರು ಮೂರ್ತಿಗಳನ್ನು ಮಾಡಿ ಸೀಲಿಂಗ್ಸ್ನಲ್ಲಿ. ಸೊ ಅದು ಒಂದು ಹೊಸದೊಂದು ಕೊಡುಗೆ ಅಂತ ಕರೆದು ಪ್ರಯತ್ನ ಅಂತ ಕರಿಬಹುದು. ನೋಡಿ, ಬರೀ ವಾಸ್ತುಶಿಲ್ಪ ಅಂತೀವಿ, ವಾಸ್ತುಶಿಲ್ಪದಲ್ಲಿ ಶಿಲ್ಪಗಳಂತ ಕರಿತೀವಿ, ಅದ್ರ ಜೊತೆಗೆ ರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ಇಲ್ಲಿ ಲಭ್ಯವಾಗ್ತಿವೆ ಅಂತ. ಸೊ ಇದಕ್ಕೆ ಅವಶ್ಯಕತೆ ಇಲ್ಲ. ಅವು ಹೆಂಗಿರ್ತವೆ ಮಾಡಲ್ ಆಗಿ ನಿಮ್ಗೆ ನೋಡ್ಬೇಕನ್ಸಿದ್ರೆ ಮತ್ತು ಮಾಡ್ಕೋಬೇಕಂದ್ರೆ, ಸೊ ಇದು ಮೇಲಿನ ಶಿವಾಲಯ, ಅಂದ್ರೆ ಗುಡ್ಡದ ಮೇಲೆ ಇರೋದ್ರಿಂದ ಮೇಲಿನ ಶಿವಾಲಯ ಕರಿತೀವಿ. ಆಕ್ಚುಲಿ ಶೈವ ಟೆಂಪಲ್ ಅಲ್ಲ, ವೈಷ್ಣವ ಟೆಂಪಲ್ಲೇ. ಸೊ ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡದ್ದು. ಸೊ ದ್ರಾವಿಡ ಅಂತಂದ್ರೆ ಈಗ ಸ್ಟೋರಿ ಕಾಣಿಸುತ್ತೆ ಅಂತ ನಾವು ಹೇಳ್ತೀವಿ. ಸೊ ಆ ಸ್ಟೋರಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ದ್ರಾವಿಡ ಶೈಲಿಯ ಲಕ್ಷಣ. ಹಾಗೆ ನಾನು ಮಾತಾಡಾಗಲೇ ರಾಜರಿಂದ ನಿರ್ಮಾಣವಾಗಿತ್ತು ಅಂತ ಕೆಲಸ. ಬಾದಾಮಿ ಚಾಲುಕ್ಯರ ಕಾಲಕ್ಕೆ ರಾಜರಿಂದ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯಗಳು ಗರ್ಭಗೃಹಕ್ಕೆ ಪ್ರದಕ್ಷಿಣಾ ಪಥವನ್ನು ಒಳಗೊಂಡಿವೆ. ಇದು ಸ್ಪೆಷಲ್ ಫೀಚರ್ ಈ ಕಾಲಕ್ಕೆ. ನಂತರದಲ್ಲಿ ಇದಾರೆ, ಬಟ್ ಇಲ್ಲಿ ಇದು ಸೊ ಇದು ಕಾಣಿಸ್ಕೊಳ್ಳಿ, ಇದು ಗರ್ಭಗೃಹ, ಇದು ಸುತ್ತ ಪ್ರದಕ್ಷಿಣಾ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಪ್ರದಕ್ಷಿಣಾ ಪಥವುಳ್ಳಂತ ದೇವಾಲಯಗಳು ಅಂತ ನಾವು ಕರಿತೀವಿ. ಸೊ ಅದ್ರ ಇನ್ನೊಂದು ಸೈಡ್ ನಮ್ಗೆ ಗೊತ್ತಾಗುತ್ತೆ ಅಂತ. ಹಾಗೆ ಅಧಿಷ್ಠಾನ ಭಾಗದಲ್ಲಿ ಶಿಲ್ಪಗಳಿದ್ದಾವೆ. ಒಂದು ದೇವತೆ ನಾವೇನು ಮಾಡಬಹುದು ಅಂತಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಉದಾಹರಣೆಗೆ ಕುಂಭಕರ್ಣ ನಿರ್ಮಿಸ್ತಕ್ಕಂಥ ಸೀನನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಗೋವರ್ಧನ ಗಿರಿಧರ ಬೆಟ್ಟವನ್ನು ಎತ್ತಿದ ವಿಷ್ಣುವಿನ ಶಿಲ್ಪವನ್ನು ನೋಡೋದು ಅಂದ್ರೆ ರಾಮಾಯಣ, ಮಹಾಭಾರತ ಮುಂತಾದ ವಿಷಯಗಳು ನಮ್ಮ ಕಣ್ಮುಂದೆ ನಿಲ್ಲುವಂತ ರೀತಿಯಲ್ಲಿ ಚಿತ್ರಿಸಲಾಗಿದೆ. ನೋಡಿ, ಆಕಳಗಳನ್ನು ಸಂರಕ್ಷಿತ, ಮನುಷ್ಯ ಪ್ರಾಣಿಗಳನ್ನು ಸಂರಕ್ಷಿತ, ಎಲ್ಲ ಪ್ರಾಣಿಗಳಿದ್ದಾರೆ. ಅಂದ್ರೆ ಇಡೀ ಆ ಪರ್ವತವನ್ನು ಎತ್ತಿರ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಅಂದ್ರೆ ರಾಮಾಯಣದ ಪರಂಪರೆ ಇವತ್ತಿಗೂ ನಾವು ಏನು ತಿಳ್ಕೊಳ್ಳೋದು ಆ ಎಲ್ಲ ವಿಚಾರಗಳು ಚಾಲುಕ್ಯರ ಕಾಲದಲ್ಲಿ ಪ್ರಚಲಿತದಲ್ಲಿ ಇದ್ದವು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಇದು ಮೂಲ ಆಧಾರವಾಗುತ್ತೆ ಅಂತಕ್ಕಂಥದ್ದು. ಹಾಗೆ ವಿದ್ಯುತ್ ಸಂಪಟ್ಟಿರ್ತಕ್ಕಂಥ ಸೀರೆಗಳನ್ನ ನಾವಿಲ್ಲಿ ನೋಡಬಹುದು ಅಂತ. ಹಾಗೆ ಬಾದಾಮಿಯ ಕೆಳಗಿನ ಶಿವಾಲಯ ಅಂದ್ರೆ ಗುಡ್ಡದ ಕೆಳಭಾಗದಲ್ಲಿ ನಮಗೆ ಕಾಣಿಸುತ್ತೆ. ಇದು ಸಹಿತ ದ್ರಾವಿಡ ಮಾದರಿ ಇರ್ತಕ್ಕಂಥದ್ದು. ಬಟ್ ಇದು ಸ್ತೂಪ ಅಷ್ಟಕೋನಾಕಾರ ಆಗಿದೆ, ಅದು ಚತುಷ್ಕೋನಾಕಾರವಾಗಿದೆ. ಹಾಗೆ ವೆರಿ ಇಂಪಾರ್ಟೆಂಟ್, ಮಾರ್ಗದರ್ಶಿ ದೊಡ್ಡದಾಗಿರ್ತಕ್ಕಂಥ ಬಂಡೆಗಳ ಮೇಲೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಈ 3 ಭಾಗದಲ್ಲಿ 3 ಶಿಲ್ಪಗಳಿವೆ. ಇದು ಶೈವ ಶಿಲ್ಪ, ವೈಷ್ಣವ ಶಿಲ್ಪ ಇದ್ದಾವೆ. ಸೊ ಇವುಗಳು ನೋಡಿ ಗೊತ್ತಾಗುತ್ತೆ ಈ ವಾಸ್ತುಶಿಲ್ಪದಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಲಾತ್ಮಕತೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಂಡು ಬರ್ತಾ ಇದೆ ಅಂತ. ಆರ್ಕಿಟೆಕ್ಚರ್ ಈ ಮಹಾಕೂಟೇಶ್ವರ ದೇವಾಲಯ, ಸೊ ಮಹಾಕೂಟೇಶ್ವರ. ಹಾಗೆ ಇದು ದ್ರಾವಿಡ ಶೈಲಿ ಆದ್ರೆ ಇದು ನಾಗರ ಶೈಲಿ. ಸೊ ನಾಗರ ಅಂತಂದ್ರೆ ಒಂದು ಸ್ತಂಭ ಇದ್ದಂಗೆ ಕಾಣಿಸುತ್ತೆ ಅಂತ ನಾವು ಹೇಳಿದ್ವಿ. ಹಾಗೆ ಇದು ಸ್ಟೋರಿ ಇದೆ, ಇದು ಸ್ಟೋರಿ ಇದೆ, ಬಟ್ ಇಲ್ಲಿ ಇದು ಆಮಲ್ಕ ಅಂತ ಕರಿತೀವಿ, ನೆಲ್ಲಿಕಾಯಿ. ಇಲ್ಲಿ ನೆಲ್ಲಿಕಾಯಿ ಇನ್ನೂ ಅರ್ಥ ಕಂಡ್ರೆ ನಾವು ಭೂಮಿ ಆಮಲ್ಕ ಅಂತ ಕರಿತೀವಿ. ಆ ಭೂಮಿ ಆಮಲ್ಕ ಒಂದು ಹತ್ತಿರ ಒಂದೊಂದು ಸ್ಟೋರಿ ಅಂತ ಲೆಕ್ಕಕ್ಕೆ ತೋರಿಸುತ್ತಾರೆ. ಸೊ ಒಂದು ಪಾದದ ರೂಪದಲ್ಲಿ ಈ ಶಿಖರ ಭಾಗ ಇರುತ್ತೆ. ಇದನ್ನ ನಾಗರ ಶೈಲಿಯ ಗುಣಲಕ್ಷಣ ಅಥವಾ ಉತ್ತರ ಭಾರತದ ವಾಸ್ತುಶಿಲ್ಪದ ಶೈಲಿ ಅಂತ ನಾವು ಕರಿತೀವಿ. ಸೊ ಉತ್ತರ ಭಾರತ, ದಕ್ಷಿಣ ಭಾರತ ಇವೆರಡನ್ನೂ ಬಾದಾಮಿ ಚಾಲುಕ್ಯರು ಪರಿಪೂರ್ಣವಾಗಿ ತಮ್ಮ ವಾಸ್ತುಶಿಲ್ಪದಲ್ಲಿ ಅಳವಡಿಸಿಕೊಂಡದ್ದನ್ನು ಕಾಣ್ತೀವಿ ಅಂತ ಇಲ್ಲಿ ಕ್ಲಿಯರ್ ಕಾಣಿಸುತ್ತೆ ನೋಡಬಹುದು. ಹಾಗಾದ್ರೆ ಭಾಗಗಳನ್ನು ನೋಡಿ, ಆಮಲ್ಕ ಬಿದ್ದು ಹೋಗಿದೆ. ಸೊ ಇದು ಭೂಮಿ ಆಮಲ್ಕ ನಾನು ಹೇಳಿದೆ ನಾನು. ಹಾಗೆ ಇದನ್ನ ಭಿತ್ತಿ ಅಥವಾ ಗೋಡೆ ಭಾಗ ಅಂತ ಕರಿತೀವಿ. ಸೊ ಇದನ್ನ ಅಧಿಷ್ಠಾನ ಭಾಗ ಅಂತ ಕರಿತೀವಿ. ಸೊ ಯಾವ ಭಾಗದಲ್ಲಿ ಏನೇನು ಇದಾವೆ ಅನ್ನೋದನ್ನು ಸಹಿತ ನಾನು ಮುಂದಿನ ಸ್ಲೈಡ್ ನಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ 3 ಕಡೆಗೆ 3 ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ಶಿಲ್ಪಗಳು ನಮ್ಮ ಕಣ್ಮುಂದೆ ಕಾಣಿಸ್ತವೆ ಅಂತಕ್ಕಂಥದ್ದು. ಶಿವಪಾರ್ವತಿ, ಬ್ರಹ್ಮ, ವಿಷ್ಣು ಶಿಲ್ಪಗಳನ್ನ ನೋಡಬಹುದು. ಸೊ ನಾನು ಹೇಳಿದ ಡಿಫ್ರೆನ್ಸ್ ಇದ್ದಂತೆ ಸೊ ಕಪೋತ ಭಾಗ, ಗಳ ಭಾಗ, ಪಟ್ಟಿಕೆ ಭಾಗ, ಪದ್ಮ ಭಾಗ ಮತ್ತು ಉಪಾನ ಭಾಗ. ಬರೀ ಅಧಿಷ್ಠಾನ ಅಂದ್ರೆ ಇಷ್ಟೆಲ್ಲ ಭಾಗಗಳಿವೆ. ನಮ್ಮಲ್ಲಿ ಈ ವಾಸ್ತುಶಿಲ್ಪದ ಚಟುವಟಿಕೆಗಳಲ್ಲಿ ಸೂಕ್ಷ್ಮ ಕೆತ್ತನೆಗೆ ಅಂತ ಏನೋ ಜಾಗ ಇದ್ರೆ ಅದು ಈ ಗಳ ಭಾಗದಲ್ಲಿ ಮಾತ್ರ ಇದೆ, ಪರ್ಟಿಕ್ಯುಲರ್ಲಿ ಬಾದಾಮಿ ಚಾಲುಕ್ಯ ಕಾಲಕ್ಕೆ. ಸೊ ಅದು ಹೊರಭಾಗದಲ್ಲಿರ್ತಕ್ಕಂಥ ಶಿಲ್ಪಗಳು ಎಂಥವು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ನಾಗಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಮುಂದುವರೆದ ಭಾಗದಲ್ಲಿ ಏನಿದು ಪಟ್ಟಿಕೆ, ಮುಖಪಟ್ಟಿ ಅಂತ ಕರಿತೀವಿ. ಈ ಮುಖಪಟ್ಟಿಗೆನ ಸ್ವಲ್ಪ ಮುಂದೆ ಬರ್ತದೆ, ಮುಂಚಾಚು ಅಂತ ಕರಿತೀವಿ. ಆ ಮುಂಚಾಚು ಬಂದ್ರೆ ಅದುವೇ ವೇಷ ಶೈಲಿಗೆ ಒಂದು ಲಕ್ಷಣ. ಆಮೇಲೆ ತೋರಿಸ್ತೀನಿ ನಿಮಗೆ. ಹಾಗೆ ಈ 3 ವೆರೈಟಿಯಲ್ಲಿ ದೇವಾಲಯ ನಿರ್ಮಾಣ ಆಗಿದೆ. ನಾವು ಹೊರಗಿನ ಆಕಾರ ದೃಷ್ಟಿಕೋನ ನೋಡಿಸಿದ್ವಿ, ಬಟ್ ಪ್ಲಾನ್ ದೃಷ್ಟಿಕೋನ ಸಾಕಷ್ಟು ಬದಲಾವಣೆ ಆಗ್ತವೆ. ಅಂತ ಬದಲಾವಣೆಯಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಪ್ಸೈಡಲ್ ಮಾದರಿ ಅಥವಾ ಗಜಪೃಷ್ಠಾಕಾರದ ಅಥವಾ ಚೈತ್ಯ ಮಾದರಿಯಲ್ಲಿ ಎಕ್ಸಿಕವೇಷನ್ ಟೈಮ್ನಲ್ಲಿ ತೋರಿಸಿದೊಂದು ಟೆಂಪಲ್ ಅನ್ನ. ಹಾಗೆ ಈ ಚೈತ್ಯ ಮಾದರಿ ದೇವಾಲಯಗಳು ನಿರ್ಮಾಣ ಆಗ್ತಕ್ಕಂಥ ನಾವು ಗಮನಿಸಬಹುದು. ಅದ್ರ ಬೆಸ್ಟ್ ಎಕ್ಸಾಂಪಲ್ ಐಹೊಳೆಯಲ್ಲಿರ್ತಕ್ಕಂಥ ಶಿವ ದೇವಾಲಯ. ಬರೀ ಗರ್ಭಗೃಹದ ಕೆಲವು ಭಾಗಗಳು ಮಾತ್ರ ಒಳಗೊಂಡಿದ್ದನ್ನ ಗಮನಿಸಬಹುದು ಅಂತ. ಬೆಸ್ಟ್ ಎಕ್ಸಾಂಪಲ್ ವಿಜಯಪುಸ್ತಕ ಇದು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ದುರ್ಗಾ ಟೆಂಪಲ್ ಅಂತ ನಾವು ಬರ್ತೀವಿ. ಸೊ ಇದು ಸಹಿತ ನಾಗರ ಶೈಲಿ ಇರ್ತಕ್ಕಂಥ ದೇವಾಲಯ. ಇದರ ವಿಶೇಷ ಏನಂದ್ರೆ 2 ಪ್ರದಕ್ಷಿಣಾ ಪಥಗಳಿವೆ. ಗರ್ಭಗೃಹ ಸುತ್ತ ಒಂದಿದೆ, ಹೊರಗಡೆ ಒಂದಿದೆ. ಇದರ ಅವಶ್ಯಕತೆ ಏನಿದೆ ಅಂತ ನಾವು ಅಂದ್ಕೊಂಡ್ರೆ, ಸೊ ಹೊರಗಿನ ಪ್ರದಕ್ಷಿಣಾ ಪಥದಲ್ಲಿ ಒಳಗಿರ್ತಕ್ಕಂಥ ಶಿಲ್ಪಗಳನ್ನ ಗಮನಿಸುವುದಕ್ಕೆ ಅನುಕೂಲವಾಗಲಿ ಹಾಗೂ ಜೊತೆಗೆ ಬೆಳಕಿಗೆ ಅನುಕೂಲವಾಗಲಿ ದೃಷ್ಟಿಕೋನಕ್ಕ ಇಲ್ಲಿ ಬಳಸಿಕೊಂಡಿದ್ದು ನಾವು ಗಮನಿಸಬಹುದು. ಅದು ಹೇಗಿದೆ? ಸೊ ಇನ್ನೊಂದು ಮುಖಂಡು ಹಾಗೆ ಆ ಮೂಲಕ ನೋಡೋದು ಮೇಲೆ ತಾಮೂಕ ಬಿದ್ದಿರೋದನ್ನು ಸಹಿತ. ಸೊ ಲಾರ್ಡ್ ಟೆಂಪಲ್ ನೋಡಿ, ಮೇಲ್ಛಾವಣಿ ಯಾವ ತರವಾಗಿ ನಿರ್ಮಾಣ ಮಾಡಾಗ್ತಿತ್ತು. 2 ಕಲ್ಲನ್ನು ಜೋಡಿಸಿದಾಗ ಅದರ ಸಂದಿನಲ್ಲಿ ಇರುತ್ತೆ, ಅದು ಹೋಗೋದು ತಿಳ್ಕೊಂಡು ಮತ್ತೊಂದು ಅದರ ಮೇಲೆ ಕಲ್ಲು ಆಗ್ತಕ್ಕಂಥ ಸಿಸ್ಟಮ್ ನೋಡಿ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ರಚನಾ ಕೌಶಲ್ಯ. ಸೊ ಬಹುಶಃ ಇದು ದೇವಾಲಯ ಅಲ್ಲ ಅಂತಕ್ಕಂಥ ಇತಿಹಾಸಕಾರ ಅಭಿಪ್ರಾಯ. ಇದು ವ್ಯಾಪಾರಿಗಳು ಕುಳಿತುಕೊಂಡು ಡಿಸ್ಕಷನ್ ಮಾಡಿರ್ತಕ್ಕಂಥ ಒಂದು ಕಟ್ಟಡವಾಗಿರಬಹುದು ಅಂತಕ್ಕಂಥ ಅಭಿಪ್ರಾಯ. ಯಾಕಂದ್ರೆ ಗರ್ಭಗೃಹ ಹೊರಗಡೆ ಇಲ್ಲ, ಒಳಗಡೆ ಇದೆ. ಅಂದ್ರೆ ದೇವರ ಸಮ್ಮುಖದಲ್ಲಿ ಪ್ರತಿಜ್ಞಾ ವಿಧಿಗಳನ್ನು ಸ್ವೀಕರಿಸಿದಾಗ ಅಥವಾ ವ್ಯವಹಾರವನ್ನು ಮುಗಿಸ್ತಕ್ಕಂಥ ಸಂದರ್ಭದಲ್ಲಿ ಬಳಸಿಕೊಳ್ಳಿಕ್ಕೆ ಕಟ್ಟಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಗುಣಲಕ್ಷಣ ಜಾಲಗಳು ದೊಡ್ಡವಿದೆ, ಗಾಳಿಗಳು ಜಾಸ್ತಿ ಬರಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ, ಅಂದ್ರೆ ಅನೇಕರು ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿರ್ಮಾಣ ಆಗಿದೆ ಅನ್ಸುತ್ತೆ. ಹಾಗೆ ನಾವು ದ್ರಾವಿಡ ಶೈಲಿಯಿಂದ ದ್ರಾವಿಡ ಶೈಲಿಗೆ ಬೆಸ್ಟ್ ಎಕ್ಸಾಂಪಲ್ ಶ್ರವಣ ಬೆಳಗೊಳದ ಟೆಂಪಲ್. ಇದು ಇಲ್ಲಿ ಕಾಣಿಸುತ್ತೆ ನೋಡಿ, ಶಾಲ, ಪಂಜರ, ಕೂಟ, ಈ 3 ದ್ರಾವಿಡ ಶೈಲಿಯ ಗುಣಲಕ್ಷಣಗಳು. ಈ 3 ರಿಪೀಟ್ ಆಗ್ತವೆ. ಸೊ ಇವು ಅಷ್ಟು ಸುತ್ತ ಬರ್ತಾರೆ. ಇದನ್ನ ಹಾರ ಅಂತ ಕರಿತೀವಿ. ಇಂಥದ್ದು ಪ್ರತಿ ಸ್ಟೋರಿಗೂ ಇರುತ್ತೆ. ಸೊ ಈ ಗುಣಲಕ್ಷಣಗಳನ್ನು ಹೊಂದಿದ್ರೆ ನಾವು ಅದನ್ನ ದ್ರಾವಿಡ ಶೈಲಿಯ ಟೆಂಪಲ್ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಆಗಿ ಅದು ನಾನು ತೋರಿಸ್ತಾ ಇದ್ದೇನೆ ಅಂತ ನೋಡಿ, ಕಾಣಿಸುತ್ತೆ ಕ್ಲಿಯರ್ ಆಗಿದೆ. ಶಾಲಾ ಭಾಗ, ಪಂಜರ ಭಾಗ, ಕೂಟ ಭಾಗ. ಸೊ ಅದರ ಜನರಲ್ ವ್ಯೂ. ಹಾಗೆ ವರ್ಷದ ಕಾಲಕ್ಕೆ ಬಂದಾಗ ಆರ್ಕಿಟೆಕ್ಚರ್ಲಿ ಹೊಸದೊಂದು ಪ್ರಯೋಗ ನೋಡಿ, ಹಂತ ಹಂತವಾಗಿ ನೋಡ್ತಾ ಬಂದಾಗ ಚಾಲುಕ್ಯರ ವಾಸ್ತುಶಿಲ್ಪದ ಶೈಲಿನೇ ಬೇರೆ, ವೈಶ್ಯರ ವಾಸ್ತುಶಿಲ್ಪದ ಶೈಲಿನೇ ಬೇರೆ, ವಿಜಯನಗರದ ವಾಸ್ತುಶಿಲ್ಪದ ಶೈಲಿನೇ ಬೇರೆ. ಅವ್ರು ಬಳಸಿರ್ತಕ್ಕಂಥ ಕಲ್ಲುಗಳು ಸಹಿತ ಬೇರೆ ಇರೋದನ್ನು ಗಮನಿಸುತ್ತೆ. ಇದು ಸೂಕ್ಷ್ಮವಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಚಟುವಟಿಕೆ ಬರುತ್ತೆ ಅಂತ. ಈಗ ಇಲ್ಲಿ ವಿಶೇಷ 2 ಅಧಿಷ್ಠಾನ ಮಾಡ್ತಾರೆ, ಅಂದ್ರೆ ಶಿಲ್ಪ ಸೌಂದರ್ಯವನ್ನು ಸವಿದಕ್ಕೋಸ್ಕರವಾಗಿ ಅಂತಕ್ಕಂಥದ್ದು. ಅನೇಕ ಶಿಖರಗಳಿರ್ತಕ್ಕಂಥ ಮಾದರಿ ನಿರ್ಮಾಣ ಆಗುವುದನ್ನು ಗಮನಿಸಬಹುದು. ಬಟ್ ಇಲ್ಲಿ ಅಧಿಷ್ಠಾನದಲ್ಲಿ ಕುದುರೆಗಳ ಸಾಲು, ಆನೆಗಳ ಸಾಲು, ಹೋಬಳಿಗಳ ಸಾಲು, ಒಂಟೆಗಳ ಸಾಲು, ಸೈನಿಕರ ಸಾಲು ಪ್ರತಿಯೊಂದು ಬರ್ತವೆ. ಆ ಪ್ರತಿಯೊಂದು ಒಂದಕ್ಕೊಂದು ಭಿನ್ನವಾಗಿದೆ. ಅದ್ಭುತವಾಗಿರ್ತಕ್ಕಂಥ ಶಿಲ್ಪಶಾಸ್ತ್ರ ನಾವು ಗಮನಿಸಬಹುದು ಅಂತ. ಹನಿಗೆರೆಯ ಅಮೃತೇಶ್ವರ ಟೆಂಪಲ್ ಇದೆ. ಹೀಗೆ ಅನೇಕ ದೇವಾಲಯಗಳನ್ನ ಸೂಕ್ಷ್ಮವಾಗಿ ಗಮನಿಸುವುದರ ಮೂಲಕ ಆಯಾ ಕಾಲಘಟ್ಟಕ್ಕೆ ಸಂಬಂಧಿಸಿದ ವಾಸ್ತುಶಿಲ್ಪದ ಚಟುವಟಿಕೆಗಳನ್ನ, ಶಿಲ್ಪಿಗಳ ಚಾಕಚಕ್ಯತೆಯನ್ನ, ಧಾರ್ಮಿಕ ಬೆಳವಣಿಗೆಯನ್ನ ಹಾಗೂ ಸಾಂಸ್ಕೃತಿಕ ವಿಚಾರಗಳನ್ನ ನಮಗೆ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇವೆಲ್ಲವುಗಳನ್ನು ಇಟ್ಟುಕೊಂಡು ಇತಿಹಾಸಕಾರ ಇತಿಹಾಸವನ್ನು ಬರೀತಾನೆ ಅಂತ. ಈಗ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಭಾಗ ಸಾಹಿತ್ಯಿಕ ಮೂಲಾಧಾರಗಳು. ನಾನು ಈಗಾಗಲೇ ಸಾಹಿತ್ಯಿಕ ಮೂಲಾಧಾರಗಳಿಗೆ ಸಾಕಷ್ಟು ವಿವರಣೆ ಭಾಗ 1ರಲ್ಲಿ ಮತ್ತು ಭಾಗ 2ರಲ್ಲಿ ಹೇಳಿದ್ದೇನೆ. ಅದನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ ಸಾಹಿತ್ಯವನ್ನು ನಾವು 2 ಭಾಗವಾಗಿ ಮಾಡ್ತೀವಿ. ದೇಶೀಯ
ಕಾರಣ ಏನಂತಂದ್ರೆ ದೇಶೀಯರು ರಚಿಸತಕ್ಕಂಥ ಸಾಹಿತ್ಯದಲ್ಲಿ ಒಮ್ಮೊಮ್ಮೆ ಉತ್ಪ್ರೇಕ್ಷೆ ಇರ್ಬೋದು ಅಥವಾ ಒಮ್ಮೊಮ್ಮೆ ತೆಗಳಿಗೂ ಇರ್ಬೋದು. ಹಾಗೆ ವಿದೇಶಿ ಸಾಹಿತ್ಯದಲ್ಲಿ ಸಹಿತ ಉತ್ಪ್ರೇಕ್ಷೆ ಇರ್ಬೋದು, ಇಲ್ಲದೇ ಇರ್ಬೋದು. ಸೊ ಈ ಎರಡು ಸಂದರ್ಭದ ಅವಧಿಯಲ್ಲಿ ನಾವು ಎರಡನ್ನೂ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಅನೇಕ ವಿಷಯಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅವನು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಆ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಅರ್ಥವನ್ನು ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿ ಪುರಾತನ ಮೂಲಾಧಾರಗಳು ಇರ್ತವೆ. ಸೊ ಏನು ಅದು ಹೇಗೆ ನೋಡೋಣ. ಹಾಗೆ ನಾವು ಈ ದೇಶೀಯ ಸಾಹಿತ್ಯವನ್ನು ಪುನಃ ಎರಡು ಭಾಗ ಮಾಡ್ತೀವಿ, ಧಾರ್ಮಿಕ ಸಾಹಿತ್ಯ ಮತ್ತು ಧಾರ್ಮಿಕವಲ್ಲದ ಅಥವಾ ಸೆಕ್ಯುಲರ್ ಲಿಟ್ರೇಚರ್ ಅಂತ ಕರಿತೀವಿ. ಇದನ್ನಾಗಿ ಮಾಡಬೇಕಾಗಿತ್ತು ಅಂತ ನಾವು ಗಮನಿಸಿದ್ರೆ, ಧಾರ್ಮಿಕ ಸಾಹಿತ್ಯ ಧರ್ಮಕ್ಕೆ ಸಂಬಂಧಿಸಿದಂಥವುಗಳಾಗಿವೆ. ಅಂದ್ರೆ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನ ಹೇಳ್ತಾರೆ. ಆದರೆ ಸಂದರ್ಭಾನುಸಾರವಾಗಿ ಯಾವುದೋ ವ್ಯಕ್ತಿಯ, ಯಾವುದೇ ಪ್ರದೇಶದ, ಯಾವುದೇ ಘಟನೆಯ ಅಥವಾ ಇನ್ನೇನೋ ವಿಷಯವನ್ನು ಹೇಳ್ತಾರೆ. ಸೊ ಅದು ನೈಜವಾಗಿರುತ್ತೆ, ಅಂಥದ್ದನ್ನು ನಾವು ಬಳಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಧರ್ಮದ ಬಗ್ಗೆ, ದೇವರ ಬಗ್ಗೆ ಅತಿಶಯವಾದ ವರ್ಣನೆ ಇರಬಹುದು, ಆದರೆ ಸಂದರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಲ್ಲೇಖಗಳು, ಉದಾಹರಣೆಗಳು ಅತ್ಯಮೂಲ್ಯವಾಗಿರ್ತಕ್ಕಂಥಗಳು. ಅವುಗಳ ಮೂಲಕ ನಮ್ಮ ಇತಿಹಾಸ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಲೌಕಿಕ ಸಾಹಿತ್ಯ ಅದು ವೈಯಕ್ತಿಕವಾಗಿ ಸಹಿತ ಅದರಲ್ಲಿ ಅನೇಕ ವಿಷಯಗಳು ಅಡಕವಾಗಿರ್ತವೆ. ಸೊ ಅವುಗಳ ಮೂಲಕ ಉದಾಹರಣೆಗೆ ಹೇಳಿದ್ರೆ, ನಮ್ಮ ಅಮೆರಿಕ ಪ್ರವಾಸ ಅಂತ ಬರಿಬೋದಿದ್ದೇನೆ. ಹಾಗೆ ನನ್ನ ಅಮೆರಿಕ ಪ್ರವಾಸ ಬರೆದಾಗ ನಾನು ಬಸ್ನಲ್ಲೂ, ನಾನು ಟ್ರೈನಲ್ಲೂ, ನಾನು ವಿಮಾನದಲ್ಲೂ ಅಥವಾ ಹೇಗೆ ಹೋದೆ, ಅರ್ಥಾತ್ ಆ ಅವಧಿಯಲ್ಲಿ ಒಂದು ಪ್ರದೇಶಕ್ಕೆ ಸಾಗಾಟಕ್ಕೆ ಏನಿತ್ತು, ಹಾಗೆ ನನ್ನ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಏನಿತ್ತು, ಆ ಎಲ್ಲ ಮಾಹಿತಿಗಳು ಹೇಗೆ ಜನರಲ್ ಆಗಿ ನಮಗೆ ಗೊತ್ತಾಗ್ತೋ ಹಾಗೆ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗ ಅಲ್ಲಿನ ಸಂಸ್ಕೃತಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಹಾಗಾಗಿ ಅದು ಲೌಕಿಕ ಸಾಹಿತ್ಯವಾಗಿದ್ರು, ಅದು ವ್ಯಕ್ತಿಗತವಾಗಿದ್ರು, ಅದರ ಮೌಲ್ಯ ಮತ್ತು ಉಪಯುಕ್ತವಾಗಿದೆ. ಅದು ಹೇಗೆ ನೋಡಿ ಗೊತ್ತಾಗಿದೆ. ಹಾಗೆ ವಿದೇಶಿ ಸಾಹಿತ್ಯ ನಾವು ಪರಿಶೀಲನೆ ಮಾಡಿದ್ರೆ ಅಲ್ಲೂ ಭಾಗ ಮಾಡ್ತೀವಿ. ಯಾಕಂದ್ರೆ ಆಯಾ ದೇಶಕ್ಕೆ ಸಂಬಂಧಪಟ್ಟಂಗೆ ಅಂತ. ಅಂದ್ರೆ ಗ್ರೀಕರು ರಚಿಸತಕ್ಕಂಥ ಸಾಹಿತ್ಯ ಗ್ರೀಕ್ ಸಾಹಿತ್ಯ, ಚೀನಿಯರು ರಚಿಸತಕ್ಕಂಥ ಸಾಹಿತ್ಯ ಚೀನಿ ಸಾಹಿತ್ಯ, ಅರಬರು ರಚಿಸತಕ್ಕಂಥ ಸಾಹಿತ್ಯ ಅರಬ್ ಸಾಹಿತ್ಯ ಅಂತ ಕರಿತೀವಿ ಅಂತ. ಸರಿ, ಇವುಗಳು ಒಂದೊಂದಾಗಿ ನೋಡಿದ್ರೆ ಇವುಗಳ ಮೂಲಕ ಹೇಗೆ ನಾವು ಇತಿಹಾಸವನ್ನ ರಚಿಸಬಹುದು ಅನ್ನೋದನ್ನ ಗಮನಿಸೋಣ. ಈಗ ಮೊದಲನೇದಾಗಿ ದೇಶೀಯ ಸಾಹಿತ್ಯ. ಸೊ ದೇಶೀಯರು ರಚಿಸಿದ ಸಾಹಿತ್ಯವನ್ನ ಅಧ್ಯಯನದ ಅನುಕೂಲತೆಗಾಗಿ ಧಾರ್ಮಿಕ ಹಾಗೂ ಲೌಕಿಕ ಸಾಹಿತ್ಯ ಎಂದು ವಿಂಗಡಿಸಲಾಗಿದೆ. ದೇಶೀಯ ಸಾಹಿತ್ಯವನ್ನ ಪ್ರಾಕೃತದಲ್ಲಿ, ಪಾಲಿಯಲ್ಲಿ, ಸಂಸ್ಕೃತದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ, ಕನ್ನಡದಲ್ಲಿ ಮುಂತಾದ ಭಾಷೆಗಳಲ್ಲಿ ರಚಿಸಲ್ಪಟ್ಟಿವೆ ಅಥವಾ ನಾವು ನೋಡ್ತೀವಿ. ಅಂದ್ರೆ ಆಯಾ ಪ್ರದೇಶಕ್ಕೆ ಸೀಮಿತವಾದಂತಹ ಭಾಷೆಯಲ್ಲಿ ಕೃತಿಗಳು ರಚನೆ ಆಗ್ತವೆ. ಹಾಗೆ ನಮ್ಗೆ ಗೊತ್ತಾಗುತ್ತೆ, ಕರ್ನಾಟಕದಲ್ಲಿ ತಮಿಳು ಸಾಹಿತ್ಯ ಸಿಕ್ಕರೆ ಏನಾಗ್ಬೋದು, ಅದೇ ಯಾಕೆ ಸಾಧ್ಯ ಆಗ್ತಿತ್ತು, ಅದು ತಮಿಳಲ್ಲಿ ಕನ್ನಡ ಸಾಹಿತ್ಯ ಸಿಕ್ಕರೆ ಏನಾಗ್ಬೋದು, ಅಸಾಧ್ಯ ಅಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವ ಪ್ರದೇಶ ಯಾವ ಭಾಷೆಗೆ ಸೀಮಿತವಾಗಿವೆ, ಹಾಗೆ ಅಲ್ಲಿ ಆ ಕೃತಿ ರಚನೆ ಆಗ್ಬೇಕಾದ್ರೆ ಅದರ ಕಾರಣ ಏನು? ಸೊ ಎಲ್ಲ ಪ್ರಶ್ನೆಗಳನ್ನು ಕೂಲಂಕುಷವಾಗಿ ಗಮನಿಸ್ತಾ ಹೋದಾಗ ಇನ್ನಷ್ಟು ವಿಷಯಗಳು ನಮ್ಮ ಗಮನಕ್ಕೆ ಬರ್ತವೆ. ಹೇಗೆ ಬರ್ತವೆ ನೋಡೋಣ. ಸೊ ಧಾರ್ಮಿಕ ಸಾಹಿತ್ಯ. ಧಾರ್ಮಿಕ ಸಾಹಿತ್ಯವು ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಇರ್ತವೆ. ಆದರೆ ನಾನೀಗಾಗಲೇ ಸಂದರ್ಭಾನುಸಾರ ಚಾರಿತ್ರಿಕ ವ್ಯಕ್ತಿಗಳ ಹೆಸರನ್ನ, ಹಿಸ್ಟಾರಿಕಲ್ ಪರ್ಸನ್, ಘಟನೆಗಳ ಹೆಸರನ್ನ ಅಥವಾ ಸಂದರ್ಭವನ್ನ ಮತ್ತು ದೇವರು ಹಾಗೂ ಆಚರಣೆಗಳು ಮುಂತಾದ ವಿಷಯಗಳನ್ನು ಉಲ್ಲೇಖಿಸುತ್ತವೆ. ಅದು ಹೇಳ್ತಾರೆ, ಇವುಗಳ ಸಹಾಯದಿಂದ ಸಮಕಾಲೀನ ಇತಿಹಾಸ ರಚಿಸಲು ಸಹಾಯಕಾರಿಯಾಗುತ್ತದೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇತಿಹಾಸವನ್ನು ರಚಿಸ್ತಾನೆ. ಉದಾಹರಣೆಗೆ ನೋಡಿದ್ರೆ ನಮ್ಮ ಕರ್ನಾಟಕ ಅಥವಾ ಭಾರತದ ಇತಿಹಾಸದಲ್ಲಿ ವೈದಿಕ ಸಾಹಿತ್ಯವೇ ಅವರಿಗೆ ಎಷ್ಟು ಸೋರ್ಸಸ್ ಅಥವಾ ಪ್ರಥಮವಾಗಿ ರಚನೆಯಾಗಿರ್ತಕ್ಕಂಥ ಗ್ರಂಥಗಳು. ಸೊ ಭಾರತದ ಇತಿಹಾಸದಲ್ಲಿ ಸಾಹಿತ್ಯಿಕ ಕೃತಿಗಳು ಲಭ್ಯವಾಗುವುದು ವೇದ ಕಾಲದಿಂದ. ಈ ಕಾಲದಲ್ಲಿನ ಆರ್ಯರ ಜೀವನ ಕುರಿತಾದ ಸಮಗ್ರ ಮಾಹಿತಿಯನ್ನು ಒದಗಿಸಿಕೊಡುತ್ತವೆ. ಅವರ ಜೀವನಕ್ಕೆ ಸಂಬಂಧ ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ಆಚರಿಸತಕ್ಕಂಥ ಗ್ರಂಥಗಳನ್ನು ನಾವು ನಾಲ್ಕು ಮಾಡ್ತೀವಿ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಹಾಗೆ ಇದರಲ್ಲಿ ಏನೇನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಋಗ್ವೇದಗಳು ಪೂರ್ವದ ಕಾಲದ ಆರ್ಯರ ಇತಿಹಾಸವನ್ನು ನಮ್ಮ ಮುಂದೆ ತಿಳಿಸಿಕೊಡುತ್ತೆ. ಅದರಲ್ಲಿ ರಾಜಕೀಯ ಇದೆ, ಸಾಮಾಜಿಕ ಇದೆ, ಧಾರ್ಮಿಕ ಇದೆ, ಸಂಸ್ಕೃತಿ ಇದೆ. ಪೂರ್ವದ ಕಾಲ ಆರ್ಯರ ಇತಿಹಾಸ ರಚನೆಗೆ ಇದು ಒಂದೇ ಗ್ರಂಥ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ. ಮತ್ತಾವ ಗ್ರಂಥಗಳು ನಮಗೆ ಲಭ್ಯ ಆಗಿಲ್ಲ. ಸೊ ಇದು ಇಲ್ಲ ಅಂದ್ರೆ ಇತಿಹಾಸ ರಚಿಸೋದಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಋಗ್ವೇದ ಗ್ರಂಥ ಅಂದ್ರೆ ಅಥವಾ ಅರ್ಲಿ ಆರ್ಯನ್ ಸಾಹಿತ್ಯ ಅಂದ್ರೆ ಅದು ಪೂರ್ವದ ಕಾಲದ ಆರ್ಯರ ಜೀವನ ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥ. ಅವ್ರ ಇತಿಹಾಸ ರಚಿಸೋದಕ್ಕೆ ಇದು ಒಂದೇ ಉಪಯುಕ್ತವಾಗಿರ್ತಕ್ಕಂಥದ್ದು. ಹಾಗೆ ಇದರಲ್ಲಿ ಏನಿದೆ ಅಂತ ಒಂದು
ಇಂದ್ರ, ಅಗ್ನಿ, ವಾಯು, ಸೂರ್ಯ, ಉಷ. ಅರ್ಥಾತ್ ನೈಸರ್ಗಿಕ ದೇವತೆಗಳನ್ನೇ ಪೂಜಿಸತಕ್ಕಂಥ ಪ್ರಕ್ರಿಯೆ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಈ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶ್ಲೋಕಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಯಜುರ್ವೇದದಲ್ಲಿ ಏನಿರ್ತಾರೆ ಯಜ್ಞ ಆಕಾರಗಳಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ ಇದೆ. ಹಾಗೆ ಅಶ್ವಮೇಧ ಮುಂತಾದ ಮಾಹಿತಿಗಳು ಉದಾಹರಣೆ ನಾವು ಬಾಲಚಕ್ರ ಕಾಲಕ್ಕೆ ಪುಲಿಕೇಶಿ, ಎರಡನೇ ಪುಲಿಕೇಶಿ ಅಶ್ವಮೇಧ ಯಾಗ ಮಾಡಕಂತೈತಿ, ನಾವು ಹಿರಣ್ಯಗರ್ಭ ಧಾರಣ ಮಾಡ್ಕಂತೈತಿ. ಆ ಎಲ್ಲ ಮಾಹಿತಿಗಳು ನಮಗಿಲ್ಲಿ ಲಭ್ಯ ಆಗ್ತವೆ. ಅಂದ್ರೆ ಆ ಯಜ್ಞಗಳನ್ನ ಹೇಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅದೆಲ್ಲ ಮಾಹಿತಿಗಳು ನಮ್ಗೆ ಗೊತ್ತಾಗ್ತದೆ. ಸೊ ಅದ್ರ ಇವು ಬೇಸ್ಮೆಂಟ್ ಇವನ್ನ ಇಟ್ಟುಕೊಂಡು ಇತಿಹಾಸವನ್ನ ರಚಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಸಾಮವೇದ, ಸಾಮ ಅಂದರೆ ಗಾನ ಎಂದು ಅರ್ಥವಾಗುತ್ತದೆ. ಇದನ್ನ ಸಂಗೀತವೆಂದು ಕರೆಯಲಾಗಿದೆ. ಇದರಲ್ಲಿ 10 ಶ್ಲೋಕಗಳಿವೆ. ಭಾರತೀಯರು ಸಂಗೀತ ಜ್ಞಾನವನ್ನು ಹೊಂದಿದ್ದರು ಎಂಬುದು ನಮಗೆ ಗೊತ್ತಾಗುತ್ತೆ. ಅದರ ಪೂರ್ತಿ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಹಾಗೆ 730 ಶ್ಲೋಕಗಳಿವೆ ಮತ್ತು 6000 ಪದ್ಯಗಳಿವೆ. ಇದು ಗದ್ಯ ಮತ್ತು ಪದ್ಯ ಶೈಲಿಯ ಶ್ಲೋಕಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ವಿವಾಹ, ಶವ ಸಂಸ್ಕಾರ, ವಾಸ್ತುಕಲೆ ಮುಂತಾದ ವಿಷಯಗಳನ್ನು ಒಳಗೊಂಡಿದೆ. ನೋಡಿ ನಮ್ಮಲ್ಲಿ ಮ್ಯಾರೇಜ್ ಸಿಸ್ಟಮ್ ಅಂತ ಬರುತ್ತೆ. ಆ ಮ್ಯಾರೇಜ್ ಸಿಸ್ಟಮ್ ಬಹುಶಃ ಈ ವೇದಕಾಲಿರ್ತಕ್ಕಂಥ ಪದ್ಧತಿ ಅದ್ಭುತವಾಗಿರ್ತಕ್ಕಂಥದ್ದು. ಅದೆಲ್ಲ ಸಿಸ್ಟಮನ್ನು ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಉಪನಿಷತ್ತುಗಳು ಮತ್ತು ಬ್ರಾಹ್ಮಣಿಕಗಳು. ಸೊ ಇವುಗಳು ಉತ್ತರಬೇಕಾದ 6 ಇತಿಹಾಸ ರಚನೆಗೆ ಉಪಯುಕ್ತವಾಗಿರ್ತಕ್ಕಂಥ ಮುಂದಿನ ಕೆಲವು ಗ್ರಂಥಗಳು ಲೇಟರ್ ವೇದಿಕ ಆರಂಭಿಸಿದ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥಗಳು, ಅವುಗಳ ಮಾಹಿತಿಯನ್ನು ಕೊಡ್ತಕ್ಕಂಥವುಗಳು ಅಂತ. ಹಾಗೆ ಸೂತ್ರಗಳು. ಸೊ ಪ್ರಾಚೀನ 3 ಸೂತ್ರಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಶ್ರೌತ ಸೂತ್ರ, ಗ್ರಾಹ್ಯ ಸೂತ್ರ ಮತ್ತು ಧರ್ಮಸೂತ್ರ ಅಂತ ಕರಿತೀವಿ. ಸೊ ಈ ಶ್ರೌತ ಸೂತ್ರ ಲೌಕಿಕ ಆಚರಣೆಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೊಡುತ್ತದೆ. ಧರ್ಮಸೂತ್ರ ಸಾಮಾಜಿಕ ರೂಢಿ ಸಂಪ್ರದಾಯಗಳಿಗೆ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ಹೀಗೆ ಈ ಗ್ರಂಥಗಳ ಮೂಲಕ ನಾವು ಅನೇಕ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಪ್ರಮುಖವಾಗಿರ್ತಕ್ಕಂಥಗಳು ಮಹಾಕಾವ್ಯಗಳು. ಬಹುಶಃ ಭಾರತ ಅಷ್ಟೇ ಅಲ್ಲ, ಜಗತ್ತೇ ಒಪ್ಪಿಕೊಂಡಿರಬಹುದಾದ, ಮೆಚ್ಚಿಕೊಂಡಿರಬಹುದಾದ ಅತ್ಯದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಎಂದು ಕರೆಯಲ್ಪಟ್ಟಿರ್ತಕ್ಕಂಥ ಕೃತಿಗಳು ಈ ರಾಮಾಯಣ ಮತ್ತು ಮಹಾಭಾರತ. ಯಾಕೆ ಈ ಕಲಿಬೇಕಾಗಿದೆ? ಇದರಲ್ಲಿರ್ತಕ್ಕಂಥ ಕಥಾವಸ್ತು ಅದು ನಡೆದ ಘಟನೆ ಆಗಿರ್ಬೋದು, ನಡೆದೇ ಇರ್ತಕ್ಕಂಥ ಘಟನೆ ಆಗಿರ್ಬೋದು, ಆದರೆ ಸರ್ವಕಾಲಿಕ ಸತ್ಯವಾಗಿದೆ. ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ನೀವು ಯಾವುದೇ ಇನ್ನೂ 10 ಲಕ್ಷ ವರ್ಷ ಮುಂದೆ ಹೋಗ್ಲಿ, 10 ಲಕ್ಷ ವರ್ಷ ಹಿಂದೆ ಹೋಗ್ಲಿ, ಅದು ಅಪ್ಲಿಕೇಬಲ್ ಆಗುತ್ತೆ. ಅಂತ ಅದ್ಭುತವಾಗಿರ್ತಕ್ಕಂಥ ವಿಷಯ ವಸ್ತುವನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥ ಇವು ರಾಮಾಯಣ ಮತ್ತು ಮಹಾಭಾರತ. ಸೊ ಇವುಗಳಲ್ಲಿ ನಮಗೆ ಕ್ರಿಸ್ತಪೂರ್ವ 7ನೇ ಶತಮಾನದವರೆಗಿನ ಆರ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳು ಇಲ್ಲಿ ಲಭ್ಯವಾಗ್ತವೆ. ಅಂದ್ರೆ ಆರ್ಯರ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಗ್ರಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾಹಿತಿ ಅಂತ. ಹಾಗೆ ಪುರಾಣಗಳು. ಪ್ರಾಚೀನ ಭಾರತೀಯರು 18 ಪುರಾಣ ರಚಿಸ್ತಾರೆ. ದೇವತೆಗಳಿಗೆ ಕುರಿತಾಗಿರ್ತಕ್ಕಂಥ ಕೃತಿಗಳಿಗೂ ಅದರಲ್ಲಿ ಶಿವಪುರಾಣ, ಲಿಂಗ ಪುರಾಣ, ವಿಷ್ಣು ಪುರಾಣ, ವಾಯು ಪುರಾಣ ಮುಂತಾದವು. ಸೊ ಇವೆಲ್ಲಗಳು ಆಯಾ ಧರ್ಮಕ್ಕೆ ಸಂಬಂಧಿಸಿದ ರೂಢಿ ಸಂಪ್ರದಾಯಗಳನ್ನ, ಆಚರಣೆಗಳನ್ನ ನಮ್ಮ ಮುಂದೆ ತೆರೆದಿರ್ತವೆ. ಸೊ ಅವುಗಳನ್ನು ಆಧರಿಸಿ ನಾವು ಇತಿಹಾಸವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಸೊ ಹಿಂದೂ ಧರ್ಮವನ್ನು ಬಿಟ್ಟರೆ ನಮ್ಗೆ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಕಾಲಘಟ್ಟದ ಕರಿತೀವಿ ಜೈನ ಮತ್ತು ಬೌದ್ಧ ಧರ್ಮದ ಕಾಲ ಅಂತ. ಆ ಜೈನ ಮತ್ತು ಬೌದ್ಧ ಧರ್ಮ ಗ್ರಂಥಗಳಿಂದ ಸಹಿತ ನಮ್ಗೆ ಇತಿಹಾಸ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದ್ದು ಏನು ಹೇಳುತ್ತೆ? ಕ್ರಿಸ್ತಪೂರ್ವ 6ನೇ ಶತಮಾನದ ಇತಿಹಾಸ ರಚನೆಗೆ ಈ ಗ್ರಂಥಗಳು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಅಂದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನ ಜೈನ ಮತ್ತು ಬೌದ್ಧ ಧರ್ಮದ ಕಾಲಘಟ್ಟ. ಆ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಏನಾದ್ರು ಬೇಕಾದ್ರೆ ನಾವು ಈ ಗ್ರಂಥಗಳಿಗೆ ಮೊರೆ ಹೋಗಬೇಕಾಗುತ್ತೆ. ಸೊ ಈ ಗ್ರಂಥಗಳ ಮೂಲಕ ಆ ಕಾಲಘಟ್ಟದ ಧಾರ್ಮಿಕ ವಿಷಯ, ಹಾಗೆ ಈ ಧಾರ್ಮಿಕ ಬದಲಾವಣೆ ಯಾಕಾಯ್ತು ಅಥವಾ ಏನಿಲ್ಲಿ ರೂಢಿ ಸಂಪ್ರದಾಯಗಳು ಏನಿದ್ದಾರೆ, ಆಚರಣೆಗಳು ಏನಿದ್ದಾರೆ, ಇವೆಲ್ಲವನ್ನು ಗಮನಿಸಿದರೆ ಆಶ್ಚರ್ಯವಾಗುತ್ತೆ. ಸೊ ಜಗತ್ತೇ ಭಾರತದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದೆ. ಹಾಗಾದರೆ ಆ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಭಾರತೀಯ ಜ್ಞಾನ ಸಂಪತ್ತು ಜಗತ್ತಿಗೆ ಪ್ರಸಾರವಾಗಿದೆ ಅಂತ ನಾವು ಅರ್ಥೈಸಿಕೊಳ್ಬೇಕಾಗುತ್ತೆ ಅಂತ. ಹಾಗೆ ಜೈನ ಗ್ರಂಥಗಳಾಗಿರ್ತಕ್ಕಂಥ ಪೂರ್ವಗಳು ಮತ್ತು ಅಂಗಗಳು, ಉಪಾಂಗಗಳು, ಪ್ರಕೀರ್ಣಗಳು. ಸೊ ಇವು ಜೈನ ಧರ್ಮದ ತತ್ವಗಳು, ಜೈನ ಧರ್ಮದಲ್ಲಿನ ಮಹಿಮಾ ಪುರುಷರ ವಿವರಣೆಯನ್ನ, ಸಮಕಾಲೀನ ಧಾರ್ಮಿಕ ಸ್ಥಿತಿಗತಿಗಳನ್ನ ನಮ್ಮ ಮುಂದೆ ತೆರೆದಿರುತ್ತವೆ. ಸೊ ಈ ಜೈನ ಧರ್ಮ ಗ್ರಂಥಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೀರ್ಥಂಕರ ಕುರಿತಾಗಿರ್ತಕ್ಕಂಥ ವಿವರಣೆ ಹೇಳ್ತಾ ಇದ್ದೀವಿ. ಆದಾಗ್ಯೂ ನಾಳೆ ಚಾರಿತ್ರಿಕ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖಿಸುತ್ತವೆ ಅಥವಾ ಚಾರಿತ್ರಿಕ ಘಟನೆ ಹೆಸರನ್ನು ಉಲ್ಲೇಖಿಸುತ್ತವೆ. ಅದಕ್ಕೆ ಉದಾಹರಣೆ
ಈ ಗ್ರಂಥಗಳಲ್ಲಿ ಚಂದ್ರಗುಪ್ತ ಮೌರ್ಯ ಸಂಪ್ರತಿ ಮುಂತಾದ ದೊರೆಗಳ ಮಾಹಿತಿ ಇದ್ದಾವೆ. ಉದಾಹರಣೆಗೆ ಚಂದ್ರಗುಪ್ತ ಮೌರ್ಯ ದಕ್ಷಿಣಕ್ಕೆ ಬಂದು ಶ್ರವಣಬೆಳಗೊಳದಲ್ಲಿ ಸಲ್ಲೇಖ ವ್ರತವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದ. ಸೊ ನಾನು ಯಾಕೆ ಹೇಳಿದೆ, ದಕ್ಷಿಣ ಭಾರತದ ಮಸ್ಕಿಯಲ್ಲಿ ಮೌರ್ಯರ ಶಾಸನ ದೊರೆತಿದೆ. ಸೊ ಅದಕ್ಕಿಂತ ಮುಂಚಿತ ಅರ್ಥಾತ್ ಅಶೋಕರಿಗಿಂತ ಮುಂಚಿತವಾಗಿ ದಕ್ಷಿಣ ಭಾರತ ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥ ಪ್ರದೇಶವಾಗಿತ್ತು ಮೌರ್ಯರಿಗೆ. ಯಾಕಂದ್ರೆ ದಕ್ಷಿಣಕ್ಕೆ ಬಂದು ಪ್ರಾಣ ಅಂತಕ್ಕಂಥ ವಿಷಯ ಇಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಒಟ್ಟಾರೆ ದಕ್ಷಿಣಕ್ಕೆ ಬಂದಿರತಕ್ಕಂಥ ಅರಸನ ಹೆಸರನ್ನು ಉಲ್ಲೇಖ ಮಾಡ್ತಕ್ಕಂಥ ದೃಷ್ಟಿಕೋನ ಮೌರ್ಯರ ಇತಿಹಾಸ ರಚನೆಗೂ ಉಪಯುಕ್ತವಾಗುತ್ತೆ. ಹಾಗೆ ಬೌದ್ಧ ಗ್ರಂಥಗಳು ಬುದ್ಧನ ತತ್ವವನ್ನು ಒಳಗೊಂಡಿರ್ತಕ್ಕಂಥವುಗಳು. ಬುದ್ಧ ಏನಿಲ್ಲ ಅವನ್ನೆಲ್ಲವನ್ನ ತ್ರಿಪೀಠಕಗಳಲ್ಲಿ ಸಂಗ್ರಹಿಸಲಾಗಿದೆ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತ ಕರಿತೀವಿ. ಅದಲ್ಲದೆ ಬುದ್ಧಿಸ್ಟ್ ಜಾತಕ ಸ್ಟೋರೀಸ್ ಅಂತ ಕರಿತೀವಿ. ಬುದ್ಧನ ಜಾತಕ ಕಥೆಗಳು ಇವುಗಳಲ್ಲಿ ನಾವು ಅಡಕವಾಗಿದ್ದನ್ನು ಕಾಣ್ತೀವಿ ಅಂತ. ಹಾಗೆ ಲೌಕಿಕ ಸಾಹಿತ್ಯಕ್ಕೆ ಬಂದ್ರೆ ಒಂದು ವ್ಯಕ್ತಿಗತವಾಗಿ ರಚಿಸಿರ್ತಕ್ಕಂಥ ಸಾಹಿತ್ಯವನ್ನು ಗಮನಿಸಿದರೆ ಲೌಕಿಕ ಸಾಹಿತ್ಯವು ಸಮಕಾಲೀನ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನಾನು ಹೇಳಿದೆ ಇವುಗಳ ಸಂದರ್ಭಾನುಸಾರ ಚಾರಿತ್ರಿಕ ವ್ಯಕ್ತಿಗಳ ಹಾಗೂ ಸಮಕಾಲೀನ ವಿಷಯಗಳ ಉಲ್ಲೇಖವನ್ನು ಮಾಡುತ್ತವೆ. ಹಾಗೆ ಹೇಗೆ ಮಾಡ್ತಾರೆ? ಉದಾಹರಣೆ ಅಂತಾರೆ, ಕರ್ನಾಟಕದಲ್ಲಿ ಭಾರತದಲ್ಲಿ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿನ ಸಾಹಿತ್ಯಿಕ ಕೃತಿಗಳಾದ ಪಾಣಿನಿಯ ಅಷ್ಟಾಧ್ಯಾಯಿ ಮತ್ತು ಪತಂಜಲಿಯ ಮಹಾಭಾಷ್ಯ ಇವು ಸಂಸ್ಕೃತ ವ್ಯಾಕರಣ ಗ್ರಂಥಗಳು. ಸಂಸ್ಕೃತಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಕರಣದ ಗ್ರಂಥಗಳು. ಅಲ್ಲಿ ಏನಾದ್ರೂ ಹೇಳ್ಬೇಕಾದ್ರೆ ಸಂದರ್ಭಾನುಸಾರ ಸಂದರ್ಭಕ್ಕೆ ತಕ್ಕಂತೆ ಉದಾಹರಣೆಗಳನ್ನು ಕೊಡುವಾಗ ಚಾರಿತ್ರಿಕ ವ್ಯಕ್ತಿಗಳ ಹಾಗೂ ಐತಿಹಾಸಿಕ ಘಟನೆಗಳನ್ನು ಉಲ್ಲೇಖಿಸುತ್ತಾರೆ. ಅತಿಶಯೋಕ್ತ ಯಾವ್ದು ಇದು ಉದಾಹರಣೆ. ಹಾಗೆ ಅನೇಕ ಉದಾಹರಣೆಗಳಿದ್ದಾವೆ ಅಂತ ಅವುಗಳ ಮೂಲಕವಾಗಿ ನಾವು ಕೃತಿಯನ್ನು ರಚಿಸಬಹುದು ಅಂತ. ಅದನಂತರ ಮನುಸ್ಮೃತಿ, ನಾರಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮುಂತಾದವುಗಳು ಆಯಾ ಕಾಲದ ಸಾಮಾಜಿಕ ವ್ಯವಸ್ಥೆ, ರೀತಿ ನೀತಿಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಸೊ ಕ್ರಿಸ್ತಪೂರ್ವ ಸುಮಾರು 4ನೇ ಶತಮಾನದಲ್ಲಿನ ಕೌಟಿಲ್ಯ 3ನೇ ಶತಮಾನದ ಪರಿಶೀಲನೆ ಮಾಡಿ ಕೌಟಿಲ್ಯ ಅರ್ಥಶಾಸ್ತ್ರ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥ. ಇದರಲ್ಲಿ ರಾಜಕೀಯ ಇತಿಹಾಸ ಇದೆ, ಸಾಮಾಜಿಕ ಇತಿಹಾಸ ಇದೆ, ಆರ್ಥಿಕ ಇತಿಹಾಸ ಇದೆ ಮತ್ತು ಅನೇಕ ಸ್ಥಿತಿಗತಿಗಳ ಉಲ್ಲೇಖ ಮಾಡ್ತಾನೆ. ಕೌಟಿಲ್ಯ ಅರ್ಥಶಾಸ್ತ್ರ ಇಲ್ಲದ ಬಹುಶಃ ಭಾರತದ ಇತಿಹಾಸನೇ ಇಲ್ಲ ಅನ್ನೋ ಲೆಕ್ಕಕ್ಕಿದೆ. ಅಷ್ಟು ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ ಈ ಕೌಟಿಲ್ಯ ಅರ್ಥಶಾಸ್ತ್ರ ಅಂತ. ಅದು ಬಿಟ್ರೆ ಕಾಳಿದಾಸ. ಸೊ ಈ ಕಾಳಿದಾಸನ ಮಹಾನ್ ನಾಟಕಗಾರ ಅಂತ. ಇವರ ಗ್ರಂಥಗಳಾದ ಅಭಿಜ್ಞಾನ ಶಾಕುಂತಲ, ಬಹುಶಃ ಶೃಂಗಾರಕ್ಕೆ ಮತ್ತೊಂದು ಹೆಸರು ಅಭಿಜ್ಞಾನ ಶಾಕುಂತಲ. ಇದರಲ್ಲೂ ಅನೇಕ ರೀತಿ ನಿವಾದಗಳು, ಮದುವೆ ವಿಷಯಗಳು, ಮನೆಗಳೇ ಗಾಂಧರ್ವ ವಿವಾಹ, ಆ ಗಾಂಧರ್ವ ವಿವಾಹದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನು ಸಮಾಜದಲ್ಲಿರ್ತಕ್ಕಂಥದ್ದು ಉತ್ತಮ ಉದಾಹರಣೆ ಆಗಿರುತ್ತೆ. ಹಾಗೂ ರಘುವಂಶ, ಮೂಲ ಬೇಕಾದ ಮಿತ್ರ ಮುಂತಾದ ಕೃತಿಗಳನ್ನು ಕಾಣಬಹುದು ಅಂತ. ಹಾಗೆ ನಂತರ ಸಂಗಮ ಸಾಹಿತ್ಯ ಅಂತ ಕರಿತೀವಿ ನಾವು, ತಮಿಳ್ ಲಿಟರೇಚರ್. ಸೊ ಇಲ್ಲಿ ದಕ್ಷಿಣ ಭಾರತದ ಪಾಂಡ್ಯರ, ಚೋಳರ, ಚೇರರ ಇತಿಹಾಸವನ್ನು ರಚಿಸಬೇಕಾಗಿದೆ. ಈ ಸಂಗಮ ಸಾಹಿತ್ಯವನ್ನೇ ಮೊದಲು ಹೋಗಬೇಕಾಗುತ್ತೆ. ಇವೆಲ್ಲ ನಮ್ಗೆ ಇತಿಹಾಸ ಕಷ್ಟ ಆಗುತ್ತೆ. ಅದರಲ್ಲಿ ಶೀಲಪ್ರತಿಕರ್ಮ ಮತ್ತು ಮಣ್ಣಿನ ಕಡೆ ಅದ್ಭುತವಾಗಿರ್ತಕ್ಕಂಥ 2 ಕೃತಿಗಳು ಅಂತ. ಅದು ಬಿಟ್ಟರೆ ನಾವು ಕ್ರಿಸ್ತಪೂರ್ವ 2ನೇ ಶತಮಾನ, ಕ್ರಿಸ್ತ 1ನೇ ಶತಮಾನ ಶಾಸನ ಕಾಲಕ್ಕೆ ಇಲ್ಲಿಂದ ಕ್ಲಿಯರ್ ಪಿಕ್ಚರ್ ಆಗಿರ್ತಕ್ಕಂಥ ಸಾಹಿತ್ಯಿಕ ಕೃತಿಗಳು ಲಭ್ಯವಾಗ್ತವೆ. ಅದರಲ್ಲಿ ಸ್ವತಃ ದೊರೆಯಾಗಿರ್ತಕ್ಕಂಥ ಹಾಲನ್ನು ರಚಿರ್ತಕ್ಕಂಥ ಗಾಥಾ ಸಪ್ತ ಸಹಿ, ನಾವು ಗಾಥಾ ಸಪ್ತ ಸತಿ ಅಂತ ಕರಿತೀವಿ. ಆಕ್ಚುಲಿ ಅದನ್ನ ಗಾಥಾ ಸಪ್ತ ಸಹಿ ಎಂದು ಕರೆಯಲಾಗಿದೆ. ಇದರಲ್ಲಿ 700 ಶ್ಲೋಕಗಳಿವೆ. ವೆರಿ ಇಂಟ್ರೆಸ್ಟಿಂಗ್ ಆಗಿ ಮದುವೆ ಸಂಬಂಧಪಟ್ಟಿರುವ ವಿಷಯ, ಶಿವ ಮತ್ತು ಪಾರ್ವತರಿಗೆ ಸಂಬಂಧಪಟ್ಟಿರತಕ್ಕಂಥ ಮದುವೆ ವಿಷಯವನ್ನು ಉಲ್ಲೇಖ ಮಾಡುತ್ತೆ. ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ, ಪಾರ್ವತಿ ಗೆಳತಿಯರು ಶಿವನ ನೋಡೋದಕ್ಕೆ ಕೌತುಕದಿಂದ ಹೋಗ್ತಾರೆ. ಶಿವ ಇನ್ನೂ ಮದುವೆ ತಯಾರಾಗಿರಲಿಲ್ಲ. ಅವನ ಅದೇ ಬೂದಿ ಪಡ್ಕೊಂಡು ಹಾವುಗಳನ್ನ, ಚೋಳನ್ನ, ಅವನ ಮಾಡ್ಕೊಂಡಿರ್ತಾರೆ. ಅದು ನೋಡಿ ಆಶ್ಚರ್ಯವಾಗಿ ಬಂದು ಆ ಪಾರ್ವತಿ ಕೀಟ್ಲೆ ಮಾಡ್ತಾರೆ, ನಿನ್ನ ಗಂಡ ಹೀಗಿದ್ದಾನೆ ಅಂತಕ್ಕಂಥದ್ದು. ಸೊ ಇವೆಲ್ಲ ನೈಜತೆಯನ್ನು ನಮ್ಮ ಮುಂದೆ ತೆಗೆದಿದ್ದಾರೆ. ಶಿವನ ಆಭರಣಗಳು ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಂತ ವಿಷಯ ಅಂತ ಕನ್ಸಿಡರ್ ಮಾಡಬಹುದು ಅಂತ. ಹಾಗೆ ನಂತರ ಒಂದು ನಾವು ಕೌರವ ಮಾರ್ಗ, ಇದು ಕನ್ನಡ ಪ್ರಾಚೀನವಾಗಿರ್ತಕ್ಕಂಥ ಇದರಲ್ಲಿ ಕರ್ನಾಟಕದ ಮೇರೆಗಳನ್ನು ವಿವರಿಸಲಾಗಿದೆ. ಹಾಗೆ ಪಂಪ ಕನ್ನಡದ ಮಹಾನ್ ಕವಿ, ಜೈನರಿಗೆ ಸಂಸ್ಕೃತ ಆದಿನಾಥ ಪುರಾಣ ರಚಿತ ಮತ್ತು ವಿಕ್ರಮಾರ್ಜುನ ವಿಜಯ. ಸೊ ಅರ್ಜುನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳು ನಮಗೆ ಸಿಗ್ತವೆ ಅಂತಕ್ಕಂಥದ್ದು. ಸೊ ಇವನು ರಾಷ್ಟ್ರಕೂಟರ ಸಾಮಂತನಾಗಿರ್ತಕ್ಕಂಥ ಅರಿಕೇಸರಿ ಆಸ್ಥಾನದಲ್ಲಿದ್ದ. ಸೊ ಇವನು ಗ್ರಂಥದಲ್ಲಿ ಇದಾಗದೆ ಸ್ತ್ರೀಯರ ಸ್ಥಾನಮಾನಗಳ ಕುರಿತು, ಜಾತಿ ಪ್ರಕೃತಿ ಕುರಿತು ಉಲ್ಲೇಖಿಸಿದ್ದಾನೆ. ಹಾಗೆ ನಾವು ಚಾಮುಂಡರ ಕಾಲಕ್ಕೆ ಬಂದ್ರೆ, ಸೊ ಗಂಗರ ಮಂತ್ರಿಯಾಗಿರ್ತಕ್ಕಂಥ ಈತ
ತ್ರಿಷಷ್ಟಿ ಸಲಾಕ ಪುರುಷರ 63 ಜೈನ ವಿವರಗಳನ್ನು ಹೇಳ್ತಾನೆ. ಸೊ ಇದು 978ರಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಗ್ರಂಥ. ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ರನ್ನನ ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ. ಸೊ ಗದಾಯುದ್ಧ ಸಾಹಸ ಭೀಮ ವಿಜಯ ಅಂತ ಕರಿತೀವಿ. ಸೊ ಇಲ್ಲಿ ದುರ್ಯೋಧನನ ಹೊಗಳಿ ಬರೀತಾರೆ. ಸೊ ನೆನೆಯೊಳಗೆ ಮಹಾಭಾರತ ದುರ್ಯೋಧನ ನೆನೆ ಅಂತ ಹೇಳ್ತಾರೆ. ಹಾಗೆ ಸಿಂಹಾವಲೋಕನದ ಮೂಲಕ ಮಹಾಭಾರತ ಅಂದ್ರೆ ಈಗ ಆಕ್ಚುಲಿ 18ನೇ ದಿನದ ಯುದ್ಧದ ವಿವರಣೆ, ಅರ್ಥಾತ್ ದುರ್ಯೋಧನ ಏನು ಗದಾಯುದ್ಧ ಅಂತ ಆ ಸಂದರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಮಧ್ಯದಲ್ಲಿ ಮಹಾಭಾರತದ ಎಲ್ಲ ಚಿತ್ರಗಳನ್ನ ತಂದಿರ್ತಾನೆ. ಅಂದ್ರೆ ಇಲ್ಲಿ ಎಷ್ಟು ಹೇಳ್ಬೇಕು, ಇಡೀ ಮಹಾಭಾರತ ಹೇಳಲ್ಲ, ಆದ್ರೆ ಮಹಾಭಾರತ ಹೇಳ್ದಂಗೆ ಅನ್ಸುತ್ತೆ. ಅದಕ್ಕೆ ಸಿಂಹದ ನಡೆದ ದಾರಿ ಅಂತ ಹೇಳ್ತಾನೆ. ಸಿಂಹ ನಡೀತಾ ಇರ್ತಾ ಒಂದ್ ಸ್ವಲ್ಪ ನೋಡ್ತದ. ಹಾಗೆ ಹೋಗ್ತಾ ಹೇಳ್ತಾ ಕೆಲವು ಆ ಸಂದರ್ಭ ತಕ್ಕಂತೆ ಮಹಾಭಾರತದ ಚಿತ್ರ ನಮ್ಮ ಮುಂದೆ ತಯಾರಿರ್ತಾರೆ. ಸ್ವಂತ ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನ ನಾವು ಈ ಗದಾಯುದ್ಧದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ವಿಕ್ರಮಾಂಕ ದೇವಚರಿತ ಇದನ್ನ ಸೆಮಿ ಹಿಸ್ಟಾರಿಕಲ್ ವರ್ಕ್ ಅಂತ ಕರಿತೀವಿ. ಇತಿಹಾಸದ ಒಂದು ಭಾಗ. ಹರ್ಷವರ್ಧನ್ ಗ್ರಂಥನೂ ಸಹಿತ ಹಾಗೆ ಕೆಲವು ಗ್ರಂಥಗಳಿದ್ದಾವೆ, ಅವು ಇತಿಹಾಸದ ಭಾಗಗಳೇ ಅಂತ ಕನ್ಸಿಡರ್ ಮಾಡ್ತವೆ. ಅಂತ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಅದು ವಿಕ್ರಮಾಂಕ ದೇವಚರಿತ. ಇದ್ರಲ್ಲಿ ಏನಿದೆ, 6ನೇ ವಿಕ್ರಮಾದಿತ್ಯನ ಜೀವನ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಯಾಣ ಚರಿತ್ರೆ, 6ನೇ ವಿಕ್ರಮಾದಿತ್ಯನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳು ನಮಗೆ ಲಭ್ಯವಾಗ್ತವೆ. ಹಾಗೆ ಕಲ್ಯಾಣ ಚರಿತ್ರೆ 3ನೇ ಸೋಮೇಶ್ವರ ಮಾನವರಸ ಕೃತಿ, ಕರ್ನಾಟಕದ ಸಂಗೀತ, ಭರತನಾಟ್ಯ ಮುಂತಾದ ವಿಷಯಗಳನ್ನು ಒಳಗೊಂಡಿದೆ. ಹೀಗೆ ಇನ್ನೂ ಅನೇಕ ಗ್ರಂಥಗಳು ಆಯಾ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಸಂದರ್ಭಗಳನ್ನ ನಮ್ಮ ಮುಂದೆ ತೆರೆದಿರುವಂಥ ಪ್ರಯತ್ನ ಮಾಡುತ್ತೇವೆ. ಸೊ ಉಳಿದ ವಿಷಯವನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು